ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮ ಅಂತ ಜೀವ ಕರೀತಾನೆ. ಹಾಗಂತ ಕರಿಬೇಡ ನನ್ನ, ಅದೇನು ಕಾಲ್ಗುಣನ ನಿಂದು, ನೀನು ಎಲ್ಲೆಲ್ಲಿ ಕಾಲಿಡ್ತೀಯೋ ಅಲ್ಲೆಲ್ಲ ಸಂತೋಷ ಕಳ್ಕೊಂಡು ರಣರಂಗ ಆಗುತ್ತೆ. ಈ ಮನೆ ಬಿಟ್ಟು ಹೊರಟೋಗು, ಇಲ್ಲ ಅಂದರೆ ನನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯಾ. ಪಾಚಿ ಇರೋ ಕಡೆ ಯಾವ ಗಿಡನೂ ಬೆಳೆಯಲ್ಲ, ನಿನ್ನಂಥ ಪಾಪಿ ಇರೋ ಕಡೆ ಯಾವ ಸುಖನೂ ಇರಲ್ಲ. ಹೊರಟೋಗು, ಇಲ್ಲ ಅಂದರೆ ಇಲ್ಲೇ ಈ ಪದ್ಮಜಳ ಹೆಣ ಬೀಳುತ್ತೆ, ಹೊರಟೋಗು ಅಂತ ಅಲ್ಲಿರೋದನ್ನೆಲ್ಲ ಪದ್ಮಜ ಬಿಸಾಕ್ತಾರೆ. ದೇವಿ ದೇವಿ ಅಂತ ಜೀವ ಕೂಗ್ತಾನೆ. ರೂಮಲ್ಲಿ ಕೃಷ್ಣಂಗೆ ಹೋಮ್ವರ್ಕನ್ನು ಮಾಡಿಸ್ತಿದ್ದ ರಚನಾಗೆ ಅದು ಕೇಳಿಸುತ್ತೆ. ಕೃಷ್ಣ ನೀನು ಇಲ್ಲೇ ಇರು, 2 ನಿಮಿಷ ಬರ್ತೀನಿ ಅಂತ ರಚನಾ ಓಡಿ ಬರ್ತಾಳೆ. ಜೀವ ದೇವಿ ದೇವಿ ಅಂತ ಕರೀತಾನೆ ಇರ್ತಾನೆ. ಈಚೆ ಕಪಿಲ್ ಕೃಷ್ಣನ ರೂಮ್ ಹತ್ರ ಡೋರಲ್ಲಿ ನಿಂತಿರ್ತಾನೆ. ರಚನಾಗೆ ತನ್ನ ಎದುರು ಕಪಿಲ್ ಪಾಸಾಗಿರೋದು ನೆನಪಾಗಿ ವಾಪಸ್ ರೂಮ್ ಹತ್ರ ಬರ್ತಾಳೆ. ಆಗ ಕಪಿಲ್ ಕೃಷ್ಣನ ಹತ್ರ ಹೋಗ್ತಾನೆ. ಕೃಷ್ಣ ಬರಿತಾನೆ ಇರ್ತಾಳೆ. ರಚನಾ ಓಡಿ ಬಂದು ಡೋರ್ ಹತ್ರ ನಿಂತ್ಕೊಂಡು ಕಪಿಲ್ ಅಂತ ಕೂಗ್ತಾಳೆ. ಈಚೆ ದೇವಿ ಬಂದು ಜೀವ ಹತ್ರ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತಾಳೆ. ಅಮ್ಮನ ಮಾತಾಡ್ಸೋಣ ಅಂತ ಬಂದೆ ಅಂತಾನೆ ಜೀವ. ಆದರೆ ಕಂಡೀಷನ್ ಸರಿ ಇಲ್ಲ, ಸ್ವಲ್ಪ ದಿನ ಸುಮ್ಮನಿರು ಅಂತ ಹೇಳಿದೆ ತಾನೇ, ಯಾಕಣ್ಣ ನಿನಗೆ ಅರ್ಥ ಆಗಲ್ಲ ಅಂತಾಳೆ ದೇವಿ. ಆಗ ರೂಮಿಂದ ಶಬ್ದ ಕೇಳುತ್ತೆ. ಆಗ ದೇವಿ ರೂಮ್ ಡೋರ್ ಓಪನ್ ಮಾಡ್ತಾಳೆ. ಜೀವನು ರೂಮ್ ಒಳಗೆ ಹೋಗಬೇಕು ಅನ್ನುವಾಗ ದೇವಿ ಪ್ಲೀಸ್ ಬೇಡ ಅಣ್ಣ ಅಂತ ಡೋರ್ನ ಕ್ಲೋಸ್ ಮಾಡಿ ಪದ್ಮಜನ ನೋಡಿ ದೊಡ್ಡಮ್ಮ ಅಂತ ಕೂಗ್ತಾ ಅವ್ರ ಹತ್ರ ಹೋಗ್ತಾಳೆ. ಅವ್ರ ಕೈಯನ್ನು ಕೊಯ್ಕೊಂಡಿರ್ತಾರೆ. ಈಚೆ ರಚನಾ ಕಪಿಲ್ ಅಂತ ಕೂಗ್ತಾ ರೂಮ್ ಒಳಗೆ ಬಂದು ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತಾಳೆ. ಯಾರು ಇವರು? ನಮ್ಮನೆ ಯಜಮಾನ್ರಮ್ಮ, ಇನ್ಮುಂದೆ ನಮ್ಮನ್ನೆಲ್ಲ ಸಾಕಿಸಲು ಮನೆ ದೇವರು, ಇನ್ಮುಂದೆ 10-20ಕ್ಕೆ ಭಿಕ್ಷೆ ಬೇಡಬೇಕಾಗಿರೋದು ಈ ತಾಯಿ ಹತ್ರನೇ ಅಲ್ವಾ, ಅದಕ್ಕೆ ಐಸ್ ಕ್ರೀಮ್ ಕೊಟ್ಟು ಕಾಲಿಗೆ ಅಡ್ಬೀಳೋಣ ಅಂತ ಬಂದೆ ಅಂತಾನೆ ಕಪಿಲ್. ಆಗ ಕೃಷ್ಣನ ಕೈನಲ್ಲಿರೋ ಐಸ್ ಕ್ರೀಮ್ನ ನೋಡಿ ರಚನಾ ಭಯಪಡ್ತಾಳೆ. ಭಯ ಪಡಬೇಡಿ ಸೂಪರ್ ಸ್ಟಾರ್, ಅದು ಬರೀ ಐಸ್ ಕ್ರೀಮ್, ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ನಾನು, ನಥಿಂಗ್ ಟು ವರಿ ಅಂತಾನೆ ಕಪಿಲ್. ಆಗ ರಚನಾ ಕಂದ ನೀನು ಐಸ್ ಕ್ರೀಮ್ ಎಂಜಾಯ್ ಮಾಡ್ತಿರೋ, ನಾನು 2 ಮಿನಿಟ್ಸಲ್ಲಿ ಬಂದುಬಿಡ್ತೀನಿ ಅಂತ ಕಪಿಲ್ ಹತ್ರ ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಬಾ ಅಂತ ರಚನಾ ರೂಮಿಂದ ಹೊರಗಡೆ ಬರ್ತಾಳೆ. ಆಗ ಕಪಿಲ್ ಬಂದು ಹೇಳು ಸೂಪರ್ ಸ್ಟಾರ್ ಅಂತಾನೆ. ನೋಡು, ನನ್ನ ಮಗಳು ಕೃಷ್ಣನಿಂದ ದೂರ ಇರು, ಅವಳಿಗೆ ಏನಾದರೂ ನಿನ್ನಿಂದ ಅಪಾಯ ಆದರೆ ಅಂತಾಳೆ ರಚನಾ. ಅಪಾಯ ಆದರೆ ನಮಗೆ ಲಾಸ್ ಅಲ್ವಾ ಸೂಪರ್ ಸ್ಟಾರ್, ಆಸ್ತಿ ಎಲ್ಲ ಕಾಮಧೇನು ಟ್ರಸ್ಟ್ಗೆ ಸೇರುತ್ತೆ, ಹಾಗೆ ಅಲ್ವಾ ಹುಚ್ಚು ದೊಡ್ಡಪ್ಪ ವಿಲ್ನಲ್ಲಿ ಬರ್ತಿರೋದು. ಬೈ ಚಾನ್ಸ್ ಹುಡುಗಿ ಹೆಸರು ಇದರಲ್ಲಿ ಇಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ಅವಳು ಕುತ್ತಿಗೆನಾ ಅಂತ ಕಪಿಲ್ ಹೇಳುವಾಗ ರಚನಾ ಕಪಿಲ್ ಕಾಲರ್ ಪಟ್ಟಿನ ಹಿಡ್ಕೊಂಡು ನನ್ನ ಮಗಳ ತಂಟೆಗೇನಾದರೂ ಬಂದರೆ ನಿನ್ನ ಕುತ್ತಿಗೆ ಇರುತ್ತೆ, ಅದರ ಮೇಲೆ ತಲೆ ಇರಲ್ಲ ಅಂತಾಳೆ. ಹೌದಾ ಅಂತ ರಚನಾ ಕೈನ ಹಿಡ್ಕೊಂಡು ಅವತ್ತು ನಾನು ಕುಡಿದು ಫುಲ್ ಚಿತ್ತಾಗಿದೆ, ಇವತ್ತು ಫುಲ್ ಸ್ಟಡಿ ಆಗಿದ್ದೀನಿ, ನಾನು ಮನ್ಸು ಮಾಡಿದರೆ ನಿನ್ನ ಕೈನ ಖಡಕ್ ಅಂತ ಮುರಿದು ಹಾಕ್ತೀನಿ ಅಂತಾನೆ ಕಪಿಲ್. ಆಗ ರಚನಾ ಕೈ ಬಿಡಿಸ್ಕೊಂಡು ಏಯ್ ಅಂತ ಕೂಗ್ತಾಳೆ. ಏಯ್, ಆ ಮಗು ಜೊತೆ ನನಗೇನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದು ನಿನ್ನ ಹತ್ರ. ಹೀಗೆ ಎಗರಾಡ್ತಿದ್ರೆ ನಿನ್ನ ಕಂದನ ಮುಗಿಸ್ಬಿಡ್ತೀನಿ, ಹುಷಾರಾಗಿರು ಅಂತ ಕಪಿಲ್ ಹೋಗ್ತಾನೆ. ಈಚೆ ದೇವಿ ಪದ್ಮಜ ಕೈನ ಬ್ಯಾಂಡೇಜ್ ಮಾಡ್ತಾ ದೊಡ್ಡಮ್ಮ, ದೊಡ್ಡ ಮನೆಗೆ ಆಧಾರನೇ ನೀವು ಮತ್ತೆ ದೊಡ್ಡಪ್ಪ, ಈಗ ಅವರಿಲ್ಲ, ಉಳಿದಿರೋದು ನೀವು ಮಾತ್ರ, ನಮಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಬೇಕಾಗಿರೋ ನೀವೇ ಹೀಗೆಲ್ಲ ಮಾಡಿಕೊಂಡ್ರೆ ನಾವು ಏನು ಮಾಡಬೇಕು ಹೇಳಿ, ಯಾವ ದೇವ್ರ ಮರೆ ಹೋಗಬೇಕು ಅಂತ ದೇವಿ ಹೇಳ್ತಾಳೆ. ಜೀವ ಹೊರಗಿನಿಂದ ಅದನ್ನೆಲ್ಲ ಕೇಳಿಸ್ಕೊತಾ ನಿಂತ್ಕೊಂಡಿರ್ತಾನೆ. ಹೀಗೆಲ್ಲ ದುಡುಕಿ ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡಿ ದೊಡ್ಡಮ್ಮ ಅಂತಾಳೆ ದೇವಿ. ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ಅಂದರು. ಆ ಸಂಜೀವನಿ ಸುಮ್ಮನೆ ಬಿಡ್ತಿಲ್ಲ, ನನ್ನ ಸಾಯಿಸೋದಕ್ಕೆ ಬರ್ತಿದ್ದಾನೆ, ಅವನ್ನ ಮನೆ ಬಿಟ್ಟು ಹೊರಟೋಗೋಕ್ಕೆ ಹೇಳು, ನೀನು ಹೇಳಿದರೆ ಅವ್ನು ಕೇಳ್ತಾನೆ, ಅವ್ನು ಹೊರಟು ಹೋಗೋದಕ್ಕೆ ಹೇಳು ದೇವಿ. ನಿನ್ನ ದೊಡ್ಡಪ್ಪ ಹೋದ್ಮೇಲೆ ನನಗೆ ಬದುಕೋಕ್ಕೆ ಇಷ್ಟನೇ ಇರಲಿಲ್ಲ, ನಿನಗೋಸ್ಕರ ನಾನು ಪ್ರಾಣ ಇಟ್ಕೊಂಡಿದ್ದೀನಿ, ಅದು ಬೇಡ ಅಂದರೆ ಅವನು ಇಲ್ಲೇ ಇರಲಿ, ಬೇಕು ಅಂದರೆ ಅವ್ನು ಹೋಗೋಕ್ಕೆ ಹೇಳು ದೇವಿ ಅಂತಾರೆ ಪದ್ಮಜ. ಯಾಕೆ ದೊಡ್ಡಮ್ಮ, ಸಂಜೀವ ಬಗ್ಗೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ನೀವು ಅಂದ್ಕೊಳ್ತಾ ಇರೋ ಹಾಗೆ ಇಲ್ಲ, ಅವನು ಸಂಜೀವಣ್ಣ ತುಂಬ ಒಳ್ಳೆಯವನು, ಅವನು ನಿಜವಾಗ್ಲೂ ಆಸ್ತಿಗೋಸ್ಕರ ಬಂದಿಲ್ಲ, ರಾಣಂಗೆ ಅನ್ಯಾಯ ಮಾಡಿಲ್ಲ ಅಂತಾಳೆ ದೇವಿ. ಮತ್ತು ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಸ್ಕೊಂಡಿಲ್ವಾ ಅವನು ಅಂತಾರೆ ಪದ್ಮಜ. ದೊಡ್ಡಮ್ಮ, ಅಣ್ಣನ ಹೆಸರಲ್ಲಿ ಏನೂ ಇಲ್ಲ, ಎಲ್ಲ ಅವನ ಮಗಳ ಕೃಷ್ಣನ ಹೆಸರಲ್ಲಿದೆ. ಅಲ್ಲ ದೊಡ್ಡಮ್ಮ, ದೊಡ್ಡಪ್ಪ ಈ ರೀತಿ ಬಿಲ್ ಬರೆದಿರ್ತಾರೆ ಅಂತ ಸಂಜೀವಣ್ಣ ಏನು ಮಾಡೋಕ್ಕಾಗುತ್ತೆ ಹೇಳಿ. ದೊಡ್ಡಮ್ಮ, ಸಂಜೀವಣ್ಣ ನಿಧಾನಕ್ಕೆ ಈ ಮನೆ ಪ್ರಾಬ್ಲಮ್ಸನ್ನೆಲ್ಲ ಸಾಲ್ವ್ ಮಾಡ್ತಾನೆ, ನಮ್ಮೆಲ್ಲರನ್ನ ಚೆನ್ನಾಗಿ ನೋಡ್ಕೋತಾನೆ, ನೀವು ಚಿಂತೆ ಮಾಡಬೇಡಿ ಅಂತ ದೇವಿ ರೂಮಿಂದ ಹೊರಗಡೆ ಬಂದು ಕಣ್ಣೀರನ್ನು ಒರೆಸ್ಕೊಂಡು ಅವರನ್ನು ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗಿ ಹೋಯ್ತಣ್ಣ, ನೀನು ಸ್ವಲ್ಪ ಪೇಷನ್ಸ್ನಲ್ಲಿರು, ನಾನು ಹೇಳೋ ತನಕ ಈ ಕಡೆ ಬರಬೇಡ ಅಂತಾಳೆ ದೇವಿ. ಎಷ್ಟು ದಿನ ಅಂತ ಹೀಗೆ ದೂರ ಇರೋದು ದೇವಿ, ನಾನು ಅಮ್ಮ ಒಬ್ರಿಗೊಬ್ರು ಮಾತಾಡ್ಕೊಂಡ್ರೆ ತಾನೇ ಅವರಿಗೆ ಎಲ್ಲ ಅರ್ಥ ಆಗೋದು, ಆಗ ತಾನೇ ನಮ್ಮಿಬ್ಬರ ಮಧ್ಯೆ ಇರೋ ತೆರೆ ದೂರ ಸರಿಯೋದು ಅಂತಾನೆ ಜೀವ. ದೂರ ಇದ್ದಷ್ಟು ಅಂತರ ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ ಅಲ್ವಾ ದೇವಿ ಅಂತಾನೆ ಬಾಲ. ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿದ್ದು ಅಂತಾನೆ ಜೀವ. 8 ವರ್ಷದಿಂದ ಈ ಮನೆ ಮಾಡೋಕ್ಕೆ ಹೆಣಗಾಡ್ತಿದ್ದೀನಿ ನಾನು, 8 ವಾರ ಕಾಯೋಕ್ಕಾಗಲ್ವ ಅಣ್ಣ ನಿನಗೆ? ನಿನ್ನ ಧ್ವನಿ ಕೇಳ್ತಿದ್ದಾಗೆ ಕೈ ಕುಯ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ
ಪ್ರಯತ್ನ ಮಾಡಿದರು. ದೊಡ್ಡದಾಗಿ ಏನೂ ಆಗಿಲ್ಲ ಅವ್ರಿಗೆ ಏನಾದರೂ ಆಗಬೇಕು ಅಂತ ನೀನು ಬಯಸ್ತಿದ್ರೆ ತಗೋ, ಈ ಕೀನ ತಗೋ ಅಂತಾಳೆ ದೇವಿ. ಆಗ ಜೀವ ಅಲ್ಲಿಂದ ಆಚೆ ಹೋಗಿ ನಿಂತ್ಕೋತಾನೆ. ಅಣ್ಣ, ನಾನು ಹೇಳಿದ್ದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ವಾಸ್ತವ ಅರ್ಥ ಮಾಡ್ಕೋ. ದೊಡ್ಡಮ್ಮನಿಗೆ ಈಗ ಒಂದು ಸಾಂತ್ವನ ಬೇಕು ಅಂದರೆ ಅವರಿಗೆ ಧೈರ್ಯ ಬರೋ ಥರ, ನಂದೇನೂ ಇಲ್ಲ ಅನ್ನೋ ಭಾವನೆ ಬರೋ ಥರ ಏನಾದರೂ ಒಂದು ನಿನ್ನಿಂದ ಆಗಬೇಕು. ಆಗ ನಾನು ಅವ್ರ ಹತ್ರ ನಿನ್ನ ಬಗ್ಗೆ ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ, ನಿಮ್ಮಿಬ್ಬರನ್ನ ಒಟ್ಟಿಗೆ ಕೂರಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಾಳೆ ದೇವಿ. ಅಮ್ಮಂಗೆ ಇಷ್ಟ ಆಗೋ ಒಂದು ಕೆಲಸನ ನಾನು ನಾಳೆ ಮಾಡ್ತೀನಿ ಅಂತಾನೆ ಜೀವ. ಈಚೆ ರಾಣ ಚೆಸ್ ಆಡ್ತಿರ್ತಾನೆ. ಆಗ ಕಪಿಲ್ ಬಂದು, ಅಣ್ಣ, ರಾತ್ರಿ 12 ಗಂಟೆಗೆ ಪಾರ್ಟಿ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ, ಅಷ್ಟರಲ್ಲಿ ರಚನಾ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತಾನೆ. ಮೀಟಿಂಗು ಮಿಸ್ ಆಗಬಾರ್ದು, ಮರ್ಡರು ಮಿಸ್ ಆಗಬಾರ್ದು. ಆ ರಚನಾ ಸಾವು ಕೃಷ್ಣನ ಮುಂದೆನೇ ಆಗಬೇಕು. ಆ ಮರ್ಡರ್ ಎಷ್ಟು ಭಯಂಕರ ಆಗಿರಬೇಕು ಅಂದರೆ ಅದು ಆ ಕೃಷ್ಣನ್ನ ಹಾಟ್ ಮಾಡಬೇಕು. ರಚನಾನ ನೆನೆಸ್ಕೊಂಡಾಗೆಲ್ಲ ಅವಳು ನಡಗಬೇಕು ಅಂತಾನೆ ರಾಣ. ನಡಗಿಸ್ಬಿಡ್ತೀನಿ ಅಂತಾನೆ ಕಪಿಲ್. ಈಚೆ ರಚನಾ ಕೃಷ್ಣಂಗೆ ಹೋಮ್ವರ್ಕ್ ಮಾಡಿಸುವಾಗ ಜೀವ ರೂಮಿಗೆ ಬರ್ತಾನೆ. ಜೀವ, ದೇವಿ ಅಂತ ಕಿರ್ಚ್ಕೊಂಡ್ರಲ್ಲ, ಏನಾಯಿತು? ನಾನು ಬರೋಣ ಅಂದ್ಕೊಂಡೆ, ಕೃಷ್ಣ ಒಬ್ಬಳೇ ಇರ್ತಿದ್ಲಲ್ವಾ, ಅದಕ್ಕೆ ಬರೋದಕ್ಕೆ ಆಗಲಿಲ್ಲ ಅಂತಾಳೆ ರಚನಾ. ಅಮ್ಮನ ನೋಡೋಣ ಅಂತ ಹೋಗಿದ್ದೆ ರಚನಾ ಅಂತಾನೆ ಜೀವ. ಹೌದಾ, ಚೆನ್ನಾಗಿ ಮಾತಾಡಿಸಿದ್ರ ಅವರು? ನಿಮ್ಮ ಮೇಲಿರೋ ಕೋಪ ಎಲ್ಲ ಹೋಯ್ತಾ ಅವರಿಗೆ ಅಂತಾಳೆ ರಚನಾ. ಅದು ಈ ಜನ್ಮದಲ್ಲಿ ಹೋಗೋ ಥರ ಕಾಣಿಸ್ತಿಲ್ಲ. ಮಾತಾಡಿದರೆ ಬಗೆಹರಿದೇ ಇರೋ ಸಮಸ್ಯೆ ಯಾವುದೂ ಇಲ್ಲ ಅಂದ್ಕೊಂಡು ಅಮ್ಮನ ರೂಮ್ ಹತ್ರ ಹೋದೆ. ಅಮ್ಮ ಅಂತ ಕರೆದೆ, ಅಷ್ಟೇ ರೊಚ್ಚಿಗೆದ್ಬಿಟ್ರು. ಬಾಯಿಗೆ ಬಂದಂಗೆ ಬೈದು ಶಾಪ ಹಾಕಿದ್ರು. ರೂಮಲ್ಲಿರೋ ವಸ್ತುನೆಲ್ಲ ತೆಗೆದು ಎಸೆಯೋಕ್ಕೆ ಶುರು ಮಾಡಿದರು ಅಂತಾನೆ ಜೀವ. ನಿಮಗೇನಾದರೂ ಆಯ್ತಾ ಜೀವ ಅಂತಾಳೆ ರಚನಾ. ರೂಮ್ ಬಾಗಿಲು ಹಾಕಿತ್ತು, ನಾನು ಆಚೆನೇ ಇದ್ದೇನೆ. ತುಂಬ ವೈಲೆಂಟಾಗಿ ಬಿಹೇವ್ ಮಾಡ್ತಿರೋದರಿಂದ ನಾನು ದೇವಿನ ಕರೆದಿದ್ದು ಅಂತಾನೆ ಜೀವ. ದೇವಿ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋದ್ಲಾ? ನೀವು ಅಮ್ಮನ ನೋಡಿದ್ರಾ ಅಂತಾಳೆ ರಚನಾ. ನನ್ನ ನೋಡಿದರೆ ಅತಿಯಾಗಿ ಆಡ್ತಾರೆ ಅಂತ ದೇವಿ ನನ್ನ ಹೊರಗಡೆ ತಡೆದ್ಬಿಟ್ಲು ಅಂತಾನೆ ಜೀವ. ನೀವು ಒಳಗೆ ಹೋಗಬೇಕಿತ್ತು ಜೀವ, ನಿಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಅವ್ರ ಹತ್ರ ಹೇಳ್ಕೋಬೇಕಿತ್ತು ಅಂತಾಳೆ ರಚನಾ. ನನ್ನ ಧ್ವನಿ ಕೇಳಿನೇ ಅವ್ರು ಸಾಯೋಕ್ಕೆ ಪ್ರಯತ್ನ ಪಟ್ಟರು. ಇನ್ನೇನಾದರೂ ಒಳಗೆ ಹೋಗಿದ್ರೆ ಏನು ಗತಿ ಹೇಳಿ ಅಂತಾನೆ ಜೀವ. ಏನೋ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರಂತ ಅಂತಾಳೆ ರಚನಾ. ಕೈ ಕುಯ್ಕೊಂಡಿದ್ರಂತೆ. ದೇವಿ ಟ್ರೀಟ್ಮೆಂಟ್ ಕೊಟ್ಟರು. ಆಚೆ ಬಂದು ಹೇಳಿದ್ದು, ಏನು ಜೀವ, ಇದು ನಾವು ಅನ್ಕೋತಾ ಇರೋದೇ ಒಂದು, ಇಲ್ಲಿ ನಡೀತಿರೋದೇ ಒಂದು ಅಂತಾಳೆ ರಚನಾ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾಳೆ ನಾವು ಈ ಮನೆ ಬಿಟ್ಟು ನಮ್ಮ ಹಳೆ ಮನೆಗೆ ಹೋಗೋಣ ಅಂತಾನೆ ಜೀವ. ಏನು ಹೇಳ್ತಿದ್ದೀರಾ ಜೀವ, ನಾವು ಇಲ್ಲಿಗೆ ಬಂದಿದ್ದೆ ಅಂತ ರಚನಾ ಅಂದಾಗ, ಹೌದು ರಚನಾ, ನಮ್ಮ ಆಸೆ ಯಾವುದು ನೆರವೇರೋ ಥರ ಕಾಣ್ತಿಲ್ಲ. ನಾವು ಇಲ್ಲಿರೋದು ಅವರಿಗೆ ಇಷ್ಟ ಆಗ್ತಿಲ್ಲ ರಚನಾ. ನಾವು ಇಲ್ಲಿರೋ ಇಷ್ಟು ದಿನ ಅಮ್ಮ ಬೇಜಾರಲ್ಲೇ ಇರ್ತಾರೆ, ಈ ಥರ ಏನಾದರೂ ಮಾಡ್ಕೋತಾನೆ ಇರ್ತಾರೆ. ನಾವು ಇಲ್ಲಿಂದ ಹೋದ್ವಿ ಅಂದ್ಕೊಳ್ಳಿ, ಕತ್ಲಿ ಕೋಣೆಯಲ್ಲಿದ್ದರೂ ಕಡೆ ಪಕ್ಷ ಜೀವಂತವಾಗಾದರೂ ಇರ್ತಾರೆ. ನಮ್ಮಿಂದ ಅಮ್ಮಂಗೆ ತೊಂದರೆ ಆಗೋದು ಬೇಡ. ನಾವು ನಾಳೆನೇ ಮನೆ ಬಿಟ್ಟು ಹೋಗೋಣ ಅಂತಾನೆ ಜೀವ. ನೀವು ಹೇಳ್ತಿರೋದು ಒಂದು ರೀತಿ ಸರಿಯೇ ಇದೆ. ಈ ಮನೆ ಓನರ್ ಅವರು ಕೃಷ್ಣನ್ನೇ ಒಂದು ಮಾತು ಕೇಳೋಣ, ನಿನ್ನ ಒಪಿನಿಯನ್ ಏನು? ನಾವು ಫೈಟ್ ಮಾಡಿ ಅಜ್ಜಿನ ಕಾಪಾಡ್ಕೊಳ್ಳೋದು ಸರಿನಾ, ಅಥವಾ ಬೇಬಿ ಹೇಳ್ದಂಗೆ ನಮ್ಮಿಂದ ಅವರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹಳೆ ಮನೆಗೆ ಹೋಗೋದು ಸರಿನಾ ಅಂತಾಳೆ ರಚನಾ. ಈಚೆ ರಾಣ ವಾಚಲ್ಲಿ ಟೈಮ್ ನೋಡ್ತಾ, ಕಪ್ಪು, ಪ್ಲ್ಯಾನ್ನ ಸರಿಯಾಗಿ ಮಾಡಿದ್ದೆ ಅಲ್ವಾ ಅಂತಾನೆ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಹುಡುಗರೆಲ್ಲ ಫೀಲ್ಡಿಗೆ ಇಳಿತಾರಣ್ಣ. ಇವತ್ತು ರಾತ್ರಿ ಅವಳು ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲಣ್ಣ. ಅವಳು ನಾಳೆ ಬೆಳಿಗ್ಗೆ ಸೂರ್ಯೋದಯ ನೋಡಲ್ಲ ಅಂತಾನೆ ಕಪಿಲ್. ಈಚೆ ಕನಕಾಂಬರಿ, 30 ವರ್ಷದಿಂದ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಆಸ್ತಿ ನಂದಾಗುತ್ತೆ ಅಂತ ಕಾಯ್ತಿದ್ದೀನಿ, ಈ ಮನೆ ಯಜಮಾನ್ತಿ ನಾನಾಗ್ತೀನಿ ಅಂತ ಹೋರಾಡ್ತಿದ್ದೀನಿ. ನಿನ್ನೆ ಮೊನ್ನೆ ಬಂದು ರಚನಾ ಅದನ್ನು ಕಿತ್ಕೋತಾಳೆ. ಅಷ್ಟು ಸುಲಭವಾಗಿ ಈ ಕನಕಾಂಬರಿ ಬಿಟ್ಬಿಡ್ತಾಳ? ಅವಳನ್ನು ಸಾಯಿಸಾದರೂ ನನ್ನ ಆಸ್ತಿನ ನಾನು ದಕ್ಸ್ಕೋತೀನಿ ಅಂತಾಳೆ. ಈಚೆ ಭಾಮಿನಿ ಚಾಕುನ ಹಿಡ್ಕೊಂಡು, ಈ ರಚನಾ ಅಂತ ಆ್ಯಪಲ್ಗೆ ಚುತ್ತ. ಆಸ್ತಿ ಎಲ್ಲ ಕನಕಾಂಬರಿ ಅಕ್ಕನ ಹೆಸರಿಗೆ ಬಂದಿದ್ರು ನನಗೆ ಭಯ ಇರಲಿಲ್ಲ. ಜೊತೆಲಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೆ ಅಷ್ಟೋ ಕೊಡ್ತಿದ್ರು. ಇನ್ನು ರಾಣ ಹೆಸರಿಗೆ ಬಂದಿದ್ರೆ ಭಯಪಡೋ ಹಾಗೇ ಇರಲಿಲ್ಲ. ಅರ್ಧ ಆಸ್ತಿನ ನನ್ನ ಮಗ, ಈಗ ಅದು ಇಲ್ಲ ಇದು ಇಲ್ಲ, ನಮ್ಮ ಭಾವ ಎಲ್ಲ ಆಸ್ತಿ ನಿನ್ನ ಮಗಳು ಕೃಷ್ಣನ ಹೆಸರಿಗೆ ಬರ್ಬಿಟ್ಟಿದ್ದಾಳಲ್ಲೇ, ಸಾಲದಕ್ಕೆ ನಿನ್ನೆ ಗಾರ್ಡಿಯನ್ ಆಗಿ ಮಾಡಿಬಿಟ್ಟ. ಅಮ್ಮ ತಾಯಿ ಅಂತ ಎಲ್ಲದಕ್ಕೂ ನಿನ್ನ ಹತ್ರ ಅಂಗ್ಲಾಚ್ಬೇಕಾ? ನೀನು ಜೀವಂತವಾಗಿದ್ದರೆ ತಾನೇ ನಮಗೆ ಇಂಥ ಪರಿಸ್ಥಿತಿ. ನಿನ್ನ ಸಾಯಿಸ್ಬಿಟ್ರೆ ಅಂತಾಳೆ ಭಾಮಿನಿ. ಈಚೆ ರಾಣ ಕಪಿಲ್ ಟೈಮ್ ನೋಡ್ತಾರೆ, ಭಾಮಿನಿನೂ ಟೈಮ್ ನೋಡ್ತಾರೆ, ಕನಕಾಂಬರಿನೂ ಟೈಮ್ ನೋಡ್ತಾರೆ. ಈಚೆ ರಚನಾ ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು 11:45. ಇವತ್ತು ನಗು ಧ್ವನಿ ಕೇಳಿಸತ್ತಾ? ನಗು ಸದ್ದು ನಿನ್ನೆನೂ ಕೇಳಿಸಲಿಲ್ಲ, ಇವತ್ತು ಕೇಳಿಸ್ತಿಲ್ಲ. ಅತ್ತೆಗೇನಾದರೂ ನಿದ್ದೆ ಬರೋಕ್ಕೆ ಮಾತ್ರೆ ಕೊಟ್ಟಿದ್ದಾರಾ ಅಂತ ಯೋಚನೆ ಮಾಡಿ ರಚನಾ ಮಲಗ್ತಾಳೆ. ಜೀವಕೃಷ್ಣ ನಿದ್ರೆ ಮಾಡಿರ್ತಾರೆ. ಆಗ ರೂಮಿಗೆ ಒಬ್ಬ ಮುಸುಕುಧಾರಿ ಚಾಕುನ ತಗೊಂಡು ಬಂದು ರಚನೆಗೆ ಹಾಕಬೇಕು ಅಂತ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.